ಆಲ್ ಇಂಡಿಯಾ ವಾರಂಟಿ ಕೊಡ್ತಾ ಇದ್ದೀವಿ, ಫ್ರೀ ಮತ್ತು ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ. ಮತ್ತು ಆಫರ್ಸಲ್ಲಿ ನಾನು ನಿಮಗೆ ಫ್ರೀ RTO ಟ್ರಾನ್ಸ್ಫರ್ ಆಗಿರ್ಬೋದು, ಪ್ಲಸ್ ನಿಮಗೆ ಡ್ಯಾಶ್ ಕ್ಯಾಮ್ ಆಗಿರ್ಬೋದು, ಫ್ರೀ ಡೆಲಿವರಿ ಮೇಂಟೆನೆನ್ಸ್ ಕೂಡ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಆ ಟೈಮಲ್ಲೇ ನಿಮಗೆ ಇದರಲ್ಲಿ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮತ್ತು ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು ಕಸ್ಟಮರ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. 25 ಮಾಡಲ್ಲು, ಸಿಂಗಲ್ ಓನರು, ಬರೀ 5,000 ಓಡಿದೆ ಸರ್ ಕಾರು, ಬರೀ 12,000 ಓಡಿದೆ ಸರ್ ಕಾರು. 11,85,000 ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮತ್ತು ಆಲ್ ಇಂಡಿಯಾ ವಾರಂಟಿ ಬರುತ್ತೆ. ಮತ್ತು ಈ ಮಂತಲ್ಲಿ ಯಾರೇ ಶ್ರಾವಣ ಮಾಸದಲ್ಲಿ ತೊಗೊಳೋರಿಗೆ ಫ್ರೀ RTO ಟ್ರಾನ್ಸ್ಫರು, ಡ್ಯಾಶ್ ಕ್ಯಾಮು ಮತ್ತು ಪ್ರೀ ಡೆಲಿವರಿ ಮೇಂಟೆನೆನ್ಸ್ ಮಾಡೇ ನಾವು ಗಾಡಿ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀವಿ. ಇವನ್ ಈ ಗಾಡಿಯಲ್ಲಿ ಆಲ್ರೆಡಿ ಕಸ್ಟಮರು ಡ್ಯಾಶ್ ಕ್ಯಾಮ್ ಕೂಡ ಹಾಕಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 8,25,000 ಸರ್. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟು, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ರೇರ್ ಕ್ಯಾಮ್ರಾ, ಸೆನ್ಸರು, ರೇರ್ AC ಕೂಡ ಈ ಗಾಡೀಲಿ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 8,95,000 ಸರ್. 21 ಮಾಡಲು. ಸರ್ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಂಜುನಾಥ್ ಅಂತ, ಮಹೇಂದ್ರ ಫಸ್ಟ್ ಚಾಯ್ಸ್ ಏಸ್ ಮೋಟರ್ಸ್ HSR ಲೇಔಟದಿಂದ. ಸೊ ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಶ್ರಾವಣ ಮಾಸ ಬಂದಿರೋದ್ರಿಂದ ಅಪ್ ಟು ಗಣೇಶ ಚತುರ್ಥಿವರೆಗೂ ಒಂದು ಒಳ್ಳೆ ಆಫರ್ಸು ಕೊಡ್ತಾ ಇದ್ದೀವಿ. ಪ್ಲಸ್ ನಿಮಗೆ ಯೂಸ್ ಕಾರ್ ನೋಡೋರಿಗೆ ತುಂಬ ಆಪ್ಷನ್ಸ್ ಬಂದಿದೆ ನಮ್ಮ ಹತ್ರ. ಅದರಲ್ಲಿ ಕಾಂಪ್ಯಾಕ್ಟ್ SUVಯಲ್ಲಿ ಹುಡುಕೋದಂಥವ್ರಿಗೂ ಜಾಸ್ತಿ ಇದೆ ಆಪ್ಷನ್ನು, ಅಥವಾ ಬಜೆಟಲ್ಲಿ 2.5-3.5 ಲಕ್ಷದಲ್ಲಿ ನೋಡ್ತಾ ಇರೋ ಹುಡುಗ ಜಾಸ್ತಿ ಬಂದಿದೆ. ಸೊ ಪ್ಲೀಸ್ ಬನ್ನಿ, ವಿಸಿಟ್ ಮಾಡಿ. ಹಾಗೂ ಮೇನ್ ಏನು ಅಂತಂದರೆ, ಒಂದು ಸರ್ಟಿಫೈಡ್ ಕಾರ್ ನೀವು ತೊಗೋಬೇಕಂತಂದರೆ ಏನು ಕ್ವಾಲಿಟೀಸ್ ಚೆಕ್ ಆಗುತ್ತಂದರೆ, ಎಪ್ರಾನು, ಪಿಲ್ಲರು, ಚೆಸ್ಸಿ, ಇಂಜಿನು, ಗೇರ್ ಬಾಕ್ಸು, ಸ್ಟ್ರಕ್ಚರಲ್ಲು ಈ ಮೇಜರ್ ಪಾರ್ಟ್ಸಲ್ಲಿ 0% ಆಕ್ಸಿಡೆಂಟ್ ಇರೋ ಕಾರ್ ಮಾತ್ರ ನಾವು ಪರ್ಚೇಸ್ ಮಾಡ್ತೀವಿ. ಮತ್ತು ಆಲ್ ಇಂಡಿಯಾ ನಿಮಗೆ ಏನಂತಂದರೆ ವಾರಂಟಿ ಕೂಡ ಸಿಗುತ್ತೆ, ಮತ್ತು ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಪ್ಲಸ್ ಈಗ ಆಫರ್ ಏನು ಅಂತಂತಂದರೆ, ನಿಮಗೆ ಒಂದು ಡ್ಯಾಶ್ ಕ್ಯಾಮ್ ಆಗಿರ್ಬೋದು, ಅಥವಾ ಫ್ರೀ RTO ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ಒಂದು ಕಾರ್ ಡೆಲಿವರಿ ಟೈಮಲ್ಲಿ ಒಂದು ಪ್ರೀ ಮೇಂಟೆನೆನ್ಸ್ ಕೂಡ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಬೇರೆ ಕಡೆ ಎಲ್ಲ ನಿಮಗೆ ಆ್ಯಸ್ ಇಟ್ ಇಸ್ ಕಂಡೀಷನ್ ಹೇಗೆ ಹ್ಯಾಂಡ್ ಓವರ್ ಮಾಡ್ತಾರೋ, ಬಟ್ ನಾವು ಆ ಥರ ಮಾಡಲ್ಲ. ಸೊ ಆಯಿಲ್ ಟಾಪಪ್ಪು, ಫ್ಲೂಯಿಡ್ಸ್ ಟಾಪಪ್ಪು, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಎಲ್ಲ ಚೆಕ್ ಆಗಿ, ಬ್ರೇಕ್ ಪ್ಯಾಡ್ಸ್ ಪಾಲಿಶ್ ಆಗಿ, ಮೈನರ್ ಎಲೆಕ್ಟ್ರಿಕಲ್ಸ್ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಮಾಡಿ ನಾನು ನಿಮಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ಸೊ ಪ್ಲೀಸ್ ಬನ್ನಿ. ಸೊ ನಮ್ಮ ಸ್ಟಾಕ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ವೆಹಿಕಲ್ ಬಂದುಬಿಟ್ಟು ಟೈಗೂನ್ ಸರ್, ವೋಕ್ಸ್ವ್ಯಾಗನ್ ಟೈಗೂನ್ 22 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಬರೀ 27,000 ಡ್ರಿವನ್ ಆಗಿದೆ. ಇವನ್ ಆಟೋಮೆಟಿಕ್ಕು ಟಾಪ್ ಆ್ಯಂಡ್ ವೇರಿಯಂಟು. ಟಾಪ್ ಆ್ಯಂಡಲ್ಲಿ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ ಇದರಲ್ಲಿ. ತುಂಬ ಫ್ಯೂಚರ್ಸ್ ಇದೆ ಸರ್ ಕಾರಲ್ಲಿ. ಇವನ್ ಇದು 1 ಲೀಟರ್ ಇಂಜಿನ್ TSI. ಸೊ ಪ್ರೈಸಿಂಗ್ ಬಂದುಬಿಟ್ಟು 13,95,000 ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮತ್ತು ಆಲ್ ಇಂಡಿಯಾ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ ಸರ್. ಸೊ ಸೆಕೆಂಡ್ ವೆಹಿಕಲ್ ಬಂದುಬಿಟ್ಟು XUV 300 ಸರ್, 22 ಮಾಡಲು, ಸಿಂಗಲ್ ಓನರು, W8 ವೇರಿಯಂಟ್ ಸರ್. 1 ಬಿಲೋ ದ ಟಾಪ್ ಎಂಡ್ ಅಂತ ಹೇಳ್ಬೋದು ನಿಮಗೆ. ಬಟ್ ಇದರಲ್ಲಿ ಪುಷ್ ಸ್ಟಾರ್ಟ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು ಕಸ್ಟಮರ್ ಆ್ಯಡೆಡ್ ಮಾಡಿರೋದು, ಅಲಾಯ್ ವೀಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ಫ್ಯೂಚರ್ಸ್ ಕೂಡ ಬರುತ್ತೆ. ಇವನ್ ಈ ಗಾಡಿಯಲ್ಲಿ ಆಲ್ರೆಡಿ ಕಸ್ಟಮರು ಡ್ಯಾಶ್ ಕ್ಯಾಮ್ ಕೂಡ ಹಾಕಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 8,25,000 ಸರ್. ಥರ್ಡ್ ವೆಹಿಕಲ್ ಬಂದುಬಿಟ್ಟು ಸೋನೆಟ್ಟು. ಯಾರಾದರೂ ಆಟೋಮೆಟಿಕ್ ನೋಡ್ತಾ ಇದ್ದರೆ ಒಂದು ಬಜೆಟಲ್ಲಿ, ಪ್ಲಸ್ ಇದೇನೆಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಸರ್, GTX ಪ್ಲಸ್ಸು. ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಮತ್ತು ನಿಮಗೆ ಡ್ಯುವಲ್ ಕಲರ್ ಇದು, ಹಾಗೂ GT ಲೈನ್ ಅಂತ ಹೇಳಿ ಟಾಪ್ ಆ್ಯಂಡ್ ಬರುತ್ತೆ ಇದು. ಆ ಥರ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟು, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ರೇರ್ ಕ್ಯಾಮ್ರಾ, ಸೆನ್ಸರು, ರೇರ್ AC ಕೂಡ ಈ ಗಾಡೀಲಿ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 8,95,000 ಸರ್. 21 ಮಾಡಲು. ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು SL6 6 ಸೀಟರ್ ನೋಡೋರಿಗೆ, ಪರ್ಟಿಕ್ಯುಲರ್ಲಿ ಮಾರುತಿ ಅಂತೇಳಿ ಹುಡುಕೋರಿಗೆ, ಎರ್ಟಿಗಾ ನೋಡ್ತಾ ಇದ್ರಿ ಅಂದರೆ ಇದನ್ನು ಕೂಡ ನಾನು ಆಪ್ಷನ್ ಕೊಡ್ತಾ ಇದ್ದೀನಿ ಸರ್. ಸೊ ಇದು 21 ಮಾಡಲು, 9,25,000ದಲ್ಲಿದೆ ಸರ್. 24 ಮಾಡಲ್ಲು ಗ್ರ್ಯಾಂಡ್ ವಿಟಾರ, ಬರೀ 12,000 ಓಡಿದೆ. ಇವನ್ ಸ್ಮಾರ್ಟ್ ಹೈಬ್ರಿಡ್ ಇಂಜಿನು. ಯಾರಾದರೂ ಒಂದು ಪ್ರೀಮಿಯಂ SUVಸಲ್ಲಿ ಮೈಲೇಜು ಬೇಕು ಅನ್ನೋರು ಈ ಕಾರ್ನ ನೋಡ್ಬೋದು ಸರ್. ಯಾಕಂದರೆ ಇದು ಸಿಟಿ ನಿಮಗೆ 14 to 16 ಬರುತ್ತೆ ಮೈಲೇಜು, ಹೈವೇ ನಿಮಗೆ 22+ ಇದೆ. ಇವನ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಕಸ್ಟಮರ್ ಆಲ್ರೆಡಿ ಆ್ಯಡೆಡ್ ಮಾಡಿದ್ದಾರೆ. ಬರೀ 12,000 ಓಡಿದೆ ಸರ್ ಕಾರು. 11,85,000 ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮತ್ತು ಆಲ್ ಇಂಡಿಯಾ ವಾರಂಟಿ ಬರುತ್ತೆ. ಮತ್ತು ಈ ಮಂತಲ್ಲಿ ಯಾರೇ ಶ್ರಾವಣ ಮಾಸದಲ್ಲಿ ತೊಗೊಳೋರಿಗೆ ಫ್ರೀ RTO ಟ್ರಾನ್ಸ್ಫರು, ಡ್ಯಾಶ್ ಕ್ಯಾಮು ಮತ್ತು ಪ್ರೀ ಡೆಲಿವರಿ ಮೇಂಟೆನೆನ್ಸ್ ಮಾಡೇ ನಾವು ಗಾಡಿ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀವಿ ಸರ್. ಒಂದು ಬಜೆಟ್ ಕಾರಲ್ಲಿ, ಸಪೋಸ್ ಒಂದು ಬಜೆಟಲ್ಲಿ 4-4.5 ಲಕ್ಷದಲ್ಲಿ ಒಂದು ಸಿಡಾನ್ ಕಾರ್ ಬೇಕು, ಟಾಪ್ ಎಂಡ್ ಬೇಕು, ಮತ್ತು
ಒಳ್ಳೆ ಸೇಫ್ಟಿ ಕೂಡ ಬೇಕು ಅಂದರೆ ನನ್ನ ಹತ್ರ ಒಂದು ಫೋರ್ಡ್ ಎಸ್ಪೈರ್ ಇದೆ, 2018 ಮಾಡಲು, ಸಿಂಗಲ್ ಓನರು, ಬರೀ 48,000 ಓಡಿದೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 4,45,000ದಲ್ಲಿದೆ. ಸೊ ಪ್ಲೀಸ್ ವಿಸಿಟ್ ಮಾಡಿ ಸರ್ ಶೋರೂಮ್ಗೆ. ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಒಂದು ಕ್ರೇಟಾ ಇದೆ ಸರ್ ನಮ್ಮ ಹತ್ರ, 23 ಮಾಡಲು, ಬರೀ 15,000 ಓಡಿದೆ. ಪ್ಲಸ್ ಆಲ್ ಇಂಡಿಯಾ ವಾರಂಟಿ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇದು ಪ್ರೈಸಿಂಗ್ ಬಂದುಬಿಟ್ಟು 11,75,000ದಲ್ಲಿದೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸ್ಕೋಡಾ ಕುಶಾಕ್ ಸರ್, 21 ಮಾಡಲು, ಸಿಂಗಲ್ ಓನರು, ಟಾಪ್ ಆ್ಯಂಡ್ ವೇರಿಯಂಟ್ ಇದೆ ಸರ್, ಮ್ಯಾನ್ಯಲ್ಲು. ಸೊ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ಆನಂತರ ಅಲಾಯ್ ವೀಲ್ಸ್ ಆಗಿರ್ಬೋದು. ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಸನ್ರೂಫ್ ಕೂಡ ಬರುತ್ತೆ ಈ ವೆಹಿಕಲಲ್ಲಿ. ಬರೀ 32,000 ಓಡಿರೋದಂಥ ಕಾರ್ ಸರ್ ಇದು. ಪ್ಲಸ್ ನಿಮಗೆ ಆಲ್ ಇಂಡಿಯಾ ವಾರಂಟಿ ಕೂಡ ಬರುತ್ತೆ, ಮತ್ತು ಫ್ರೀ RTO ಟ್ರಾನ್ಸ್ಫರ್ ಕೂಡ ಬರುತ್ತೆ. ಪ್ಲಸ್ ಏನಂತಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಆಲ್ ಇಂಡಿಯಾದಲ್ಲಿ. ಪ್ಲಸ್ ಬೆನಿಫಿಟ್ ಏನು ಈ ಕಾರಲ್ಲಿ ಅಂತಂದರೆ ತುಂಬ ಕಮ್ಮಿ ಓಡಿದೆ ಸರ್, ಬರೀ 32,000 ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೂಡ ಇದೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 10,75,000 ಸರ್. ಸೊ ನೆಕ್ಸ್ಟ್ ವರ್ಷನ್ ಬಂದುಬಿಟ್ಟು ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್, 25 ಮಾಡಲ್ಲು, ಸಿಂಗಲ್ ಓನರು, ಬರೀ 5,000 ಓಡಿದೆ ಸರ್ ಕಾರು, ಬರೀ 5,000 ಓಡಿದೆ ಸರ್ ಕಾರು. ಸೊ ಇದು ಒನ್ ಬಿಲೋ ದ ಟಾಪ್ ಎಂಡು. ಬಟ್ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಆಗಿರ್ಬೋದು, ಪುಶ್ ಸ್ಟಾರ್ಟ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ಆಟೋ ಸ್ಟಾಪ್ ಆಪ್ಷನ್ ಆಗಿರ್ಬೋದು, ಇನ್ಫೋಟೈನ್ಮೆಂಟಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಈವನ್ ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್ಸ್ ಕೂಡ ಬರುತ್ತೆ ಈ ಕಾರಲ್ಲಿ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 11,55,000 ಸರ್. ಸರ್ ನಾನಿವಾಗ ವಿಡಿಯೋ ಮುಂಚೆಯಲ್ಲೇ ಹೇಳಿದೆ ನಿಮಗೆ 2.5 3.5 ಲಕ್ಷ ಬಜೆಟಲ್ಲಿ ಕೂಡ ನಮ್ಮ ಹತ್ರ ಒಂದಿಷ್ಟು ಕಾರ್ ಇದೆ ಅಂತ. ಅದರಲ್ಲಿಯೂ ಬಟ್ ನಮ್ಮ ಶೋರೂಮಲ್ಲಿ ಯಾವುದೇ ಕಾರ್ ನೀವು ನೋಡಿ 1 ಲ್ಯಾಕ್ ಅಬೌಟ್ ರಿವನ್ಸ್ ಕಾರ್ ನಾವು ತೊಗೊಳ್ಳಲ್ಲ. ಸೊ ಇದು ಬಂದುಬಿಟ್ಟು 2011 ಮಾಡಲು, ಆಸ್ತಾ ಟಾಪ್ ಆ್ಯಂಡ್ ವೇರಿಯಂಟು, ಅರೌಂಡ್ ಒಂದು 40,000 ಓಡಿದೆ ಕಾರು, ಆಟೋಮೆಟಿಕ್, 3,45,000 ಸರ್. ಸರ್ ಬ್ರಿಯೋಲಿ ಮ್ಯಾನ್ಯಲ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಆಲ್ಮೋಸ್ಟ್ ಆಲ್ 10 ಶೋರೂಮಲ್ಲಿ ಒಂದು 7 ಶೋರೂಮಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ನಮ್ಮ ಹತ್ರ ಆಟೋಮೆಟಿಕ್ ಇದೆ, 14 ಮಾಡಲು, ಸಿಂಗಲ್ ಓನರ್ ಕಾರ್ ಸರ್, VX ಟಾಪ್ ಆ್ಯಂಡ್ ವೇರಿಯಂಟ್ ಇದೆ ಸರ್. ಆ ಟೈಮಲ್ಲೇ ನಿಮ್ಗೆ ಇದರಲ್ಲಿ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮತ್ತು ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು ಕಸ್ಟಮರ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 4,45,000 ಸರ್. ನೆಕ್ಸ್ಟು ಸರ್ ಬಲೀನೋ ನೋಡೋರ್ಗು ಸೇಮ್ ಇಲ್ಲಿ ಗ್ಲಾನ್ಸಾ ಆಪ್ಷನ್ ಕೂಡ ನಮ್ಮ ಹತ್ರ ಇದೆ. ಸೊ ಟೊಯೋಟಾ ಗ್ಲಾನ್ಸಾ 22 ಮಾಡಲು, ಸಿಂಗಲ್ ಓನರು, 42,000 ಚಿಲ್ಲರೆ ಓಡಿದೆ ಗಾಡಿ, ಬಟ್ ಆಟೋಮೆಟಿಕ್ಸ್, 7,25,000, ಸೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಎಲ್ಲರೂ ರಿಡ್ಸ್ ಕೇಳ್ತಾ ಇದ್ದೀರಾ, ಸೊ ನಮ್ಮ ಹತ್ರನೂ ಒಂದು ರಿಡ್ಸ್ ಇದೆ, ಬಟ್ ಇದು LXi VXi ಅಲ್ಲ, ZXi ಟಾಪ್ ಎಂಡ್ ಇದೆ ಸರ್, 2013 ಮಾಡಲ್ಲು. ಸೊ ಪ್ರೈಸ್ ಬಂದುಬಿಟ್ಟು 3,55,000 ಸರ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಫಾಗ್ ಲ್ಯಾಂಪು, ಪ್ಲಸ್ ನಿಮಗೆ ಸೀಟ್ ಕವರ್ಸ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಅದು ಬಿಟ್ಟು ನಿಮಗೆ ಮೇಜರ್ ಈ ಗಾಡೀಲಿ ಏನು ಅಂತಂದರೆ ಲೆಸ್ ಡ್ರಿವನ್ನೇ ಸರ್, ಅರೌಂಡ್ ಒಂದು 70,000 ಓಡಿರ್ಬೋದು ಕಾರು ಅಷ್ಟೇ. ಸೊ ಪ್ರೈಸಿಂಗ್ ಬಂದುಬಿಟ್ಟು 3,55,000 ಸರ್. 23 ಮಾಡಲು ಸಿಟ್ರಾನ್ ಇದೆ, ಬರೀ 29,000 ಓಡಿದೆ, ಅದು ಶೈನ್ ವೇರಿಯಂಟ್, ಅಂದರೆ ಟಾಪ್ ಎಂಡ್ ವೇರಿಯಂಟೇ ನಮ್ಮ ಹತ್ರ ಇರೋದು. ಇದರಲ್ಲಿ ಕೂಡ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಇವನ್ ಇದು BS6 ವೇರಿಯಂಟ್ ಮೀನ್ಸ್ 23 ಮಾಡಲ್ಲೇ ಬರ್ತಾ ಇರೋದು. ಸೊ ಪ್ರೈಸಿಂಗ್ 5,35,000 ಇದೆ ಸರ್. ಸರ್ ಒಂದು ಡೀಸಲ್ಲು ವಿತ್ ಬಜೆಟ್ ನೋಡ್ತಾ ಇದ್ದೀನಿ ಅಂದರೆ ಫೇಟ್ ಫುಂಟೋ, ಅದರಲ್ಲೂ 5 ಸ್ಟಾರ್ ರೇಟಿಂಗ್ ಇರುವಂಥ ಕಾರ್ ಇದು, ಸಿಂಗಲ್ ಓನರು, 14 ಮಾಡಲು, ಬರೀ 44,000 ಓಡಿದೆ, ಡೀಸೆಲ್ ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 4,35,000 ಸರ್. ಸರ್ ಅಗೇನ್ ಒಂದು ಬಜೆಟಲ್ಲಿ ನೋಡ್ತಾ ಇದ್ದರೆ i10 ಇದೆ ನಮ್ಮ ಹತ್ರ, 2011 ಮಾಡಲು, ಬರೀ 33,000 ಓಡಿದೆ ಸರ್ ಗಾಡಿ. ಇದು ಬಂದುಬಿಟ್ಟು ಪ್ರೈಸಿಂಗು 2,78,000, ಸ್ಪೋರ್ಟ್ಸ್ ವೇರಿಯಂಟು. ಒಂದು ನಿಮಿಷ ಸರ್, ಇನ್ನೊಂದು ಸೇಮ್ ವೇರಿಯಂಟೇ ಬರ್ತಾ ಇದೆ, ಅದು ರೆಡ್ ಕಲರ್ ಇದೆ, 11 ಮಾಡಲು, ಅದು ಸಿಂಗಲ್ ಓನರೇ, 57,000 ಓಡಿದೆ ಆ ಗಾಡಿನೂ, ಅದು 2,68,000 ಇದೆ ಸರ್. ಸೊ ಎರಡೂ ವೆಹಿಕಲ್ಲು ಅವೈಬಿಲಿಟಿ ಇರುತ್ತೆ, ನೀವು ಬಂದು ನೋಡಿ ಸರ್ ಪ್ಲೀಸ್. ಸೊ ಇವಾಗ ಬಂದುಬಿಟ್ಟು K10 VXi ಸರ್. ಯಾರಾದರೂ ಆಟೋಮೆಟಿಕ್ ನೋಡೋರು ಒಂದು ಬಜೆಟಲ್ಲಿ ಅನ್ನೋದಾದರೆ 3,55,000 ಇದೆ ಸರ್, 16 ಸಿಂಗಲ್ ಓನರ್ ಸರ್. ಇದು AGS ವೇರಿಯಂಟ್ ಬರುತ್ತೆ, ಆಟೋ ಗೇರ್ ಶಿಫ್ಟ್, ನೀವು ಬೇಕಾದ್ರೆ ಮ್ಯಾನ್ಯಲ್ಲು ಓಡಿಸ್ಬೋದು ಹಾಗೂ ಆಟೋಮೆಟಿಕ್ಕು ಓಡಿಸ್ಬೋದು. ಕಂಪ್ಯಾರಿಸನ್ ಕ್ವಿಡ್ಡಲ್ಲಿ ಯಾರು ತೊಗೊತೀನಿ ಅನ್ನೋರು ಇದನ್ನು ಕೂಡ ಬಂದು ನೋಡಿ, ಯಾಕಂದರೆ ಕ್ವಿಡ್ಡಲ್ಲಿ AGS ಬರೋಲ್ಲ, ಶಿಫ್ಟ್ ಮಾಡೋಕ್ಕೆ ಬರೋಲ್ಲ, ಓನ್ಲಿ ಆಟೋ ಗೇರಲ್ಲಿ ಮಾತ್ರ ಓಡಿಸ್ಬೋದು. ಇದರಲ್ಲಿ ಎರಡೂ ಬರುತ್ತೆ, ಪ್ಲಸ್ ಟಾರ್ಕು ಪವರು ಜಾಸ್ತಿ ಇದೆ. ಇನ್ನೊಂದು ಮಾರುತಿ ಬ್ರ್ಯಾಂಡ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಕಮ್ಮಿ ನಿಮಗೆ.
ಸರ್ ಸೆಲ್ಟಾಸ್ ಬಂದುಬಿಟ್ಟು 2019 ಮಾಡಲ್ಲು, ಅರೌಂಡ್ ಒಂದು 50-55,000 ಓಡಿದೆ. ಮಿಡ್ ವೇರಿಯಂಟು ಸರ್. ಪ್ರೈಸ್ ಬಂದುಬಿಟ್ಟು 8,95,000 ಸರ್. XUV 300 2019 ಮಾಡಲು ಸಿಂಗಲ್ ಓನರು ಸರ್. ಅರೌಂಡ್ ಒಂದು 60,000 ರಿವನ್ ಆಗಿದೆ. ಮಿಡ್ ವೇರಿಯಂಟ್ ಅಂದರೆ W6 ವೇರಿಯಂಟು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 7,45,000 ಸರ್. ಯಾರಾದರೂ 5 ಸ್ಟಾರ್ ರೇಟಿಂಗ್ ಹುಡುಕ್ತಾ ಇರೋ, ಎಕ್ಸ್ಪೆಷಲಿ ಟಾಟಾದಲ್ಲಿ, ಅದರಲ್ಲಿಯೂ ಅಲ್ಟ್ರೋಸ್ ಇದೆ, ಟಿಯಾಗಲ್ಲ ಅಲ್ಟ್ರೋಸ್ ಇದೆ ನಮ್ಮ ಹತ್ರ. 2020 ಮಾಡಲು ಸಿಂಗಲ್ ಓನರು, ಟಾಪ್ ಆ್ಯಂಡ್ ವೇರಿಯಂಟು, 44,000 ಓಡಿರೋಂಥ ಕಾರಿ ವಿತ್ ರೆಕಾರ್ಡ್ ಸಮೇತ. ಸೊ ಪ್ರೈಸ್ ಬಂದುಬಿಟ್ಟು 6,45,000 ಸರ್. ಸೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇದು ಟಾಪ್ ಆ್ಯಂಡ್ ಆಗಿರೋದ್ರಿಂದ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, LED DRLs ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಅಲಾಯ್ ವೀಲ್ಸ್ 15 ಇಂಚ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ಲಸ್ ನಿಮಗೆ ಇನ್ಫೋಟೈನ್ಮೆಂಟು, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಮತ್ತು ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ನಿಮಗೆ ಬರುತ್ತೆ. ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. 355 ನಿಮಗೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಈ ಕಾರಲ್ಲಿ. ಇದು ಪ್ರೀಮಿಯಮ್ ಹೆಚ್ ಬ್ಯಾಕೆ. ಇದು ಕಾಂಪಿಟೇಷನ್ ಫಾರ್ i20 ಬಲೀನೋಗೆ. ಸೊ ಪ್ಲೀಸ್ ವಿಸಿಟ್ ಮಾಡಿ, ಟೆಸ್ಟ್ ರೈಡ್ ನೋಡಿ ಸರ್. ಇಗ್ನಿಸ್ ಸರ್ 23 ಮಾಡಲ್ಲು ಸಿಂಗಲ್ ಓನರ್ ಸರ್. ಬರೀ 33,000 ಓಡಿದೆ. ಝೀಟಾ ವೇರಿಯಂಟು. ಝೀಟಾ ಅಂದರೆ 1 ಬಿಲೋ ದ ಟಾಪ್ ಎಂಡು. ಬಟ್ ಇದರಲ್ಲಿ ಕೂಡ ನಿಮಗೆ ಪುಸ್ಟಾರ್ಟ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಮತ್ತು ಮಿರರ್ ಇಂಡಿಕೇಟರ್ಸ್ ಆಗಿರ್ಬೋದು, ಪ್ಲಸ್ ನಿಮಗೆ ಇನ್ಫೋಟೈನ್ಮೆಂಟಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಈವನ್ ಎಕ್ಸ್ಪೆಷಲಿ ಈ ಕಸ್ಟಮರು ಇನ್ಫೋಟೈನ್ಮೆಂಟ್ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿಸ್ಕೊಂಡಿದ್ದಾರೆ, ಅಂದರೆ 360 ಇನ್ಫೋಟೈನ್ಮೆಂಟ್ ಹಾಕಿಸ್ಕೊಂಡಿದ್ದಾರೆ. ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಮತ್ತು ಮೇಜರ್ ನಿಮಗೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ ಈ ಕಾರಲ್ಲಿ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 6,85,000 ಸರ್. ಸರ್ i20 ಅದು ಇಲೈಟ್ i20 2016 ಮಾಡಲು ಸರ್. ಒಂದು 52,000 ಓಡಿದೆ ಗಾಡಿ. ಸೊ ಪ್ರೈಸಿಂಗ್ ಬಂದುಬಿಟ್ಟು 5,55,000 ಸರ್. ಸೊ ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಸ್ಪೋರ್ಟ್ಸಲ್ಲಿ ಕೂಡ ನಿಮ್ಗೆ ಏನಂತಂದರೆ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟು ಇಲ್ಲ, ಬಟ್ ಏನಂದರೆ ಕ್ಯಾಮ್ರಾ ಬರುತ್ತೆ ನಿಮಗೆ ಮೇಲ್ಗಡೆ, ಹಾಗೂ ಡಿವಲ್ ಏರ್ ಬ್ಯಾಗು, ABS ಅದೆಲ್ಲ ಕಾಮನ್ ಆಗೇ ಇದೆ ಸರ್ ಈ ಗಾಡೀಲಿ ಕೂಡ. ವಿತ್ ಬಜೆಟಲ್ಲಿ ಒಂದು 5 to 5.5 ಬಜೆಟಲ್ಲಿ ನೋಡೋರಿಗೆ i20 ನಮ್ಮ ಹತ್ರ ಅವೈಬಿಲಿಟಿ ಇದೆ ಸರ್. ಇನ್ನೊಂದು ಸೋನೆಟ್ ಇದೆ ಸರ್ ನಮ್ಮ ಹತ್ರ. ಇದು 22 ಮಾಡಲ್ ಸರ್. ಸಿಂಗಲ್ ಓನರು, 32,000 ಓಡಿರೋ ಕಾರು, 1 ಬಿಲೋ ದ ಟಾಪ್ ಆ್ಯಂಡು, HTX ಪ್ಲಸ್ಸು. ಆವಾಗಲೇ ನಿಮ್ಗೆ ತೋರಿಸಿದ್ದು GTX ಪ್ಲಸ್ಸು. ಸೊ ಇದರ ಪ್ರೈಸಿಂಗ್ ಬಂದುಬಿಟ್ಟು 10,45,000 ಇದೆ ಸರ್. ಸ್ಕೋಡಾ ರ್ಯಾಪಿಡ್ ನೀವು ಮ್ಯಾನ್ಯಲ್ ಪೆಟ್ರೋಲ್ ನೋಡಿರ್ತೀರ ಅಥವಾ ಮ್ಯಾನ್ಯಲ್ ಡೀಸೆಲ್ ನೋಡಿರ್ತಾರೆ. ನಮ್ಮ ಹತ್ರ ಡೀಸೆಲ್ ಆಟೋಮೆಟಿಕ್ ಇದೆ. 2015 ಮಾಡಲು ಅರೌಂಡ್ ಒಂದು 45,000 ರಿವನ್ ಮಾತ್ರ. ಸೊ ಪ್ರೈಸಿಂಗ್ ಬಂದುಬಿಟ್ಟು 6,25,000 ಸರ್. ಸರ್ ರೆನಾಲ್ಟ್ ಡಸ್ಟರ್ ನೀವು ಆಲ್ಮೋಸ್ಟ್ ಆಲ್ ಡೀಸೆಲ್ ನೋಡಿರ್ತೀರ, ಪೆಟ್ರೋಲ್ ಇದರಲ್ಲಿ ನೋಡಿರ್ತೀರ, ಬಟ್ ಮ್ಯಾನ್ಯಲ್ ನೋಡಿರ್ತೀರ. ನಮ್ಮ ಹತ್ರ ಆಟೋಮೆಟಿಕ್ CVT ಇದೆ. 19 ಸಿಂಗಲ್ ಓನರು, ಮಿಡ್ ವೇರಿಯಂಟ್ ಬರುತ್ತೆ ಸರ್. ಬರೀ ಓಡಿರೋದು 32,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಪ್ರೈಸಿಂಗ್ ಬಂದುಬಿಟ್ಟು 7,75,000 ಸರ್. ಸರ್ ನೋಡಿರಲ್ಲ ಎಲ್ಲ ಸ್ಟಾಕು. ಸೊ ಪ್ರೆಸೆಂಟ್ಲಿ ನಮ್ಮ ಹತ್ರ ಇರೋದು ಇದೇ ಸ್ಟಾಕ್ಸು. ಬಟ್ ಇನ್ನು ಅಪ್ಕಮಿಂಗ್ಸಲ್ಲಿ ನಿಮ್ಗೆ ತುಂಬ ಸ್ಟಾಕ್ಸ್ ಬರುತ್ತೆ. ಅಪ್ ಟು ಶ್ರಾವಣ ಮುಗಿಯೋವರೆಗೂ ನಾವು ಪ್ರೊಕ್ಯೂರ್ಮೆಂಟ್ ಟೀಮು ಜಾಸ್ತಿ ಫಾಲೋಅಪ್ಸಲ್ಲಿದೆ. ಪ್ಲಸ್ ಏನು ಅಂತಂದರೆ ಆಲ್ ಇಂಡಿಯಾ ವಾರಂಟಿ ಕೊಡ್ತಾ ಇದ್ದೀವಿ, ಫ್ರೀ, ಮತ್ತು ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ. ಮತ್ತು ಆಫರ್ಸಲ್ಲಿ ನಾನು ನಿಮಗೆ ಫ್ರೀ RTO ಟ್ರಾನ್ಸ್ಫರ್ ಆಗಿರ್ಬೋದು, ಪ್ಲಸ್ ನಿಮಗೆ ಡ್ಯಾಶ್ ಕ್ಯಾಮ್ ಆಗಿರ್ಬೋದು, ಫ್ರೀ ಡೆಲಿವರಿ ಮೇಂಟೆನೆನ್ಸ್ ಕೂಡ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಯಾರಾದರೂ ಲೋನ್ ಬೇಕಂದ್ರೂ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಸರ್. ಅದು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ನಾವು ಲೋನ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಲೆಸ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನೀವು ಕಂಪ್ಯಾರಿಸನ್ ಬೇರೆ ಅದರ್ ಕಡೆ ಚೆಕ್ ಮಾಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ನಮ್ಮರಲ್ಲಿ ಕಮ್ಮಿಯಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ವಿಸಿಟ್ ಮಾಡಿ ಏಸ್ ಮೋಟರ್ಸ್ಗೆ. ಏನಾದರೂ ಕ್ವೈರಿ ಇದ್ದರೆ ಪ್ಲೀಸ್ ತಲಗಿ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಗೆ ಕಾಲ್ಗೆ ಅಟೆಂಡ್ ಮಾಡ್ತೀವಿ.